ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವು ನಿಮ್ಮ ಲೈಫಲ್ಲಿ ಕೆಲವರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ, ಅವರಿಂದ ದೂರ ಆಗಿದ್ದೀರಾ ಅಥವಾ ಅವರೇ ನಿಮ್ಮಿಂದ ದೂರ ಆಗಿರ್ಬೋದು. ಅವ್ರು ನಿಮ್ಮ ಹತ್ರ ಮಾತಾಡದೇ ಇರ್ಬೋದು. ಕರೆಂಟ್ಲಿ ನಿಮ್ಮಿಂದ ದೂರ ಆಗಿ ಕಮ್ಯುನಿಕೇಷನ್ ಇಲ್ಲದೆ ಇರ್ಬೋದು. ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನ್ ಇದ್ದರೆ ಈ ವಿಡಿಯೋನ ನೀವು ವಾಚ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಇದರಲ್ಲಿ ನಿಮಗೆ ಆನ್ಸರ್ ಸಿಕ್ಕತ್ತೆ ಮತ್ತು ಗೈಡೆನ್ಸ್ ಸಿಕ್ಕತ್ತೆ. ಯಾಕಂದರೆ ನೀವು ಈ ಪರ್ಸನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಈ ಪರ್ಸನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಇವರು ನಿಮ್ಮ ರಿಲೇಟಿವ್ ಆಗಿರ್ಬೋದು, ಇವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇವರು ನಿಮ್ಮ ನೀವು ಪ್ರೀತಿ ಮಾಡುವವರಾಗಿರ್ಬೋದು, ಅಥವಾ ಇವರು ನಿಮ್ಮ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು. ಯಾವುದೇ ಥರ ಒಂದು ರಿಲೇಷನ್ಶಿಪ್ಪು ನಿಮ್ಮ ಜೊತೆ ಇತ್ತು ಅವ್ರಿಗೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪು ಈಗ ಬ್ರೇಕಪ್ ಆಗಿದೆ. ಇದು ಫ್ಯಾಮಿಲಿ, ಫ್ರೆಂಡ್ಸ್, ಲವರ್ಸ್, ಯಾವುದಾದ್ರೂ ಕೈಂಡ್ ಆಫ್ ರಿಲೇಷನ್ಶಿಪ್ ಇರ್ಬೋದು. ಅದು ನಿಮಗೆ ಆಗಿದೆ. ಆ ಕಾರಣದಿಂದ ನೀವು ತುಂಬ ನೋವಿನಲ್ಲಿದ್ದೀರಾ, ಹರ್ಟ್ ಆಗಿದ್ದೀರಾ, ದುಃಖದಲ್ಲಿದ್ದೀರಾ, ಯೋಚನೆ ಮಾಡ್ತಾನೆ ಇದ್ದೀರಾ. ಯಾಕೆ ಈ ರೀತಿ ಆಯಿತು, ಯಾಕೆ ಈ ಪರ್ಸನ್ ನನ್ನಿಂದ ದೂರ ಹೋಗಿದ್ದಾರೆ, ಯಾಕೆ ಇವರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಯಾಕೆ ಇವರು ನನಗೆ ಆನ್ಸರ್ ಮಾಡ್ತಾ ಇಲ್ಲ, ಫೋನ್ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಯಾಕೆ ಈ ಥರ ಆಗ್ತಾ ಇದೆ ಅಂತ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಒಂದು ಟೈಮಲ್ಲಿ ತುಂಬ ಚೆನ್ನಾಗಿದ್ರಿ, ತುಂಬ ಎಂಜಾಯ್ ಮಾಡಿದ್ರಿ, ಒಳ್ಳೆ ಮೂಮೆಂಟ್ಸ್ ಇತ್ತು ಇವ್ರ ಜೊತೆ. ನೋಡಿ, ಈ ಒಂದು 9 ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ. ಯು ಆರ್ ವೆರಿ ಹ್ಯಾಪಿ. ಈ ಪರ್ಸನ್ ಜೊತೆ ತುಂಬ ಖುಷಿಯಾಗಿದ್ರಿ, ಒಳ್ಳೆ ಟೈಮು ಮೊಮೆಂಟ್ನ ಶೇರ್ ಮಾಡಿದ್ದೀರಾ. ಬಟ್ ಆದರೆ ಅದನ್ನೆಲ್ಲ ನೀವು ಇವಾಗ ಯೋಚನೆ ಮಾಡಿದ್ರೆ ನಿಮಗೆ ತುಂಬ ದುಃಖ ಆಗುತ್ತೆ, ಹರ್ಟ್ ಆಗುತ್ತೆ. ಯಾಕೆ ಈ ರೀತಿ ಆಯಿತು, ಯಾಕೆ ಈ ಪರ್ಸನನ್ನು ದೂರ ಮಾಡಿಬಿಟ್ರು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಮೇ ಬಿ ಈ ಪರ್ಸನ್ನು ತುಂಬ ಬ್ಯುಸಿ ಇರ್ಬೋದು, ಫೋನ್ ಕಾಲ್ ಮಾಡದೇ ಇರ್ಬೋದು, ಮೆಸೇಜಸ್ನ ಸ್ಕಿಪ್ ಮಾಡ್ತಾ ಇರ್ಬೋದು. ಯಾಕಂದರೆ ಅವರು ತುಂಬ ಬ್ಯುಸಿ ಇದ್ದಾರೆ, ಅದು ಒಂದು ರೀಸನ್ನ ಅವ್ರು ಕೊಡ್ತಾ ಇದ್ದಾರೆ ನಿಮಗೆ. ನೀವು ತುಂಬ ಬ್ಯುಸಿ ಇದ್ದೀನಿ, ಅದಕ್ಕೆ ನಾನು ಮಾತಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೋದು. ಬಟ್ ಆದರೆ ನಿಮಗೆಲ್ಲೋ ಒಂದು ಕಡೆ ಡೀಪ್ ಇನ್ಸೈಡ್ ಗೊತ್ತು ಇದು ನಿಜವಾದ ರೀಸನ್ ಅಲ್ಲ ಅಂತ. ನೋಡಿ, ಈ ಕಾರ್ಡ್ ಬಂದಿದೆ. ಸೊ ಇದು ರೀಸನ್ ಅಲ್ಲ, ಇದು ಒಂದೇ ಕಾರಣ ಅಲ್ಲ, ಬೇರೆ ಕಾರಣನೂ ಇದೆ. ಯಾಕೋ ಕೆಲವೊಂದು ಫೈಟ್ಸ್ ಕೂಡ ಆಗಿದೆ ನಿಮ್ಮಿಬ್ಬರ ಮಧ್ಯೆ. ಬಟ್ ಆದರೆ ಅವರು ನಿಮ್ಮಿಂದ ದೂರ ಆಗಿ ಅವ್ರು ಪೀಸ್ಫುಲ್ ಆಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಬಟ್ ಆದರೆ ನೀವಿರೋಕ್ಕಾಗ್ತಾ ಇಲ್ಲ, ನೀವು ಅವ್ರನ್ನ ತುಂಬ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಯು ವಾಂಟ್ ದಟ್ ಎನರ್ಜಿ. ಏಸ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಆ ಒಂದು ಕನೆಕ್ಷನ್ನು, ಆ ಒಂದು ಪ್ರೀತಿ ಅದು ವಾಪಸ್ ಬೇಕು ಅಂತ ನೀವು ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಈ ಒಂದು ಕನೆಕ್ಷನ್ನು ತುಂಬ ಚೆನ್ನಾಗಿ ಆಗಬೇಕು. ಅವರು ನಿಮ್ಮ ಜೊತೆ ಮಾತಾಡಬೇಕು, ಮುಂಚೆ ಇದ್ದಂತಹ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು. ಅದು ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು, ಪಾರ್ಟ್ನರ್ ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು. ಈ ಪರ್ಸನ್ಗೆ ತುಂಬ ಆದ್ಯತೆ ಕೊಟ್ಟಿದ್ರಿ ನೀವು ನಿಮ್ಮ ಲೈಫಲ್ಲಿ. ಬಟ್ ಸಡನ್ಲಿ ಕೆಲವೊಂದು ಘಟನೆಗಳಿಂದ ದೂರ ಆಗಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಬೇರೆ ಯಾರೋ ಬಂದು ಅವ್ರಿಗೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ಬೋದು, ನಿಮ್ಮನ್ನೆಲ್ಲೋ ಒಂದು ಕಡೆ ಇಗ್ನೋರ್ ಮಾಡಿಬಿಟ್ಟಿರ್ಬೋದು. ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ, ಇವ್ರ ಜೊತೆ ನನ್ನ ಕನೆಕ್ಷನ್ ವಾಪಸ್ ಬರುತ್ತಾ, ನಮ್ಮಿಬ್ಬರ ಮಧ್ಯೆ ಯೂನಿಯನ್ ಆಗುತ್ತಾ, ಸಂಪರ್ಕ ಬೆಳೆಯುತ್ತಾ, ವಾಪಸ್ಸು ಅವರು ಹಿಂತಿರುಗಿ ಬರ್ತಾರಾ, ಈ ಒಂದು ರಿಲೇಷನ್ಶಿಪ್ ಮತ್ತೆ ವಾಪಸ್ಸು ಚೆನ್ನಾಗಾಗುತ್ತಾ ಇಲ್ವಾ ಅನ್ನೋ ಒಂದು ಫೀಲಿಂಗಲ್ಲಿದ್ದೀರಾ. ಸೊ ಅದಕ್ಕೆ ಆನ್ಸರ್ ಕೂಡ ನಿಮಗೆ ಸಿಕ್ಕುತ್ತೆ ಈ ಒಂದು ರೀಡಿಂಗಲ್ಲಿ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನೀವು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿರ್ಬೋದು, ಅಥವಾ ಅವರು ಗಿವ್ ಅಪ್ ಮಾಡಿರ್ಬೋದು. ನೋಡಿ, 10 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಐದರ್ ನೀವು ಎಲ್ಲೋ ಒಂದು ಕಡೆ ಹೋಪ್ ಕಳ್ಕೊಂಡಿದ್ದೀರಾ, ಅಥವಾ ಅವರು ನಿಮ್ಮ ಮೇಲೆ ಒಂದು ರೀತಿ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಇವಾಗ ಅವರು ಎನರ್ಜಿ ಎಲ್ಲ ಬೇರೆ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ನೀವು ಅದನ್ನೇ ಮಾಡಬೇಕಾ, ಅಥವಾ ನೀವು ನೋವಿನಲ್ಲಿದ್ದೀರಾ, ಇವಾಗ ಎನರ್ಜಿ ನೀವು ಅವ್ರ ಮೇಲೆ ಇಟ್ಟಿದ್ದೀರಾ, ನೀವು ನಿಮ್ಮ ಕಡೆನೂ ತಗೊಂಡಿಲ್ಲ, ನೀವು ಅವ್ರ ಮೇಲೆ ಫೋಕಸ್ ಮಾಡ್ತಾ ತುಂಬಾ ವೀಕಾಗೆ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಯು ಫೀಲ್ ಡೆಡ್ ಫೀಲಿಂಗ್ ಇದೆ, ಅದು ಒಂದು ರೀತಿ ಗಿವ್ ಅಪ್ ಫೀಲಿಂಗ್ ಆಗಿಬಿಟ್ಟಿದೆ ನಿಮಗೆ. ಸೊ ನೀವು ಇದೆಲ್ಲದಿಂದ ಹೊರಗಡೆ ಬರಬೇಕು. ವೆರಿ ಸೂನ್ ಯು ವಿಲ್ ಗೆಟ್ ದ ಜಡ್ಜ್ಮೆಂಟ್, ಯು ವಿಲ್ ಗೆಟ್ ದ ಆನ್ಸರ್. ಸೊ ನಿಮ್ಮ ಪ್ರೇಯರ್ಸ್ಗೆ ಆನ್ಸರ್ ಸಿಗ್ತಾ ಇದೆ. ಅದಕ್ಕೆ ಈ ಒಂದು ರೀಡಿಂಗ್ಗೆ ಸಾಕ್ಷಿ ಈ ಒಂದು ವಿಡಿಯೋ ನಿಮ್ಮ ಕಣ್ಮುಂದೆ ಬಂದಿದೆ. ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಸೊ ಈಗಲೇ ಎನರ್ಜಿನ ಕ್ಲೇಮ್ ಮಾಡಿ, ಈ ಒಂದು ರಿಲೇಷನ್ಶಿಪ್ ವಾಪಸ್ ಬರುತ್ತೆ, ಮತ್ತೆ ಸಂಪರ್ಕ ಹೊಂದ್ತೀವಿ. ನಿಮ್ಮ ಮನಸ್ಸಲ್ಲಿ ಏನು ವರ್ಡ್ ಬರ್ತಾ ಇದೆ, ರಿಯೂನಿಯನ್ ಆಗುತ್ತೆ,
ನಾವು ಮತ್ತೆ ಒಂದಾಗ್ತೀವಿ, ಅವ್ರು ಮತ್ತೆ ನಮ್ಮ ಲೈಫ್ ಮೇಲೆ ಬರ್ತಾರೆ ಅನ್ನೋ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಎಸ್ ಐ ಕ್ಲೇಮ್ ದಿಸ್ ಎನರ್ಜಿ, ಐ ಕ್ಲೇಮ್ ದ ರಿಯೂನಿಯನ್, ಐ ಕ್ಲೇಮ್ ದಿಸ್ ರಿಲೇಷನ್ಶಿಪ್ ಬ್ಯಾಕ್, ಈ ಒಂದು ರಿಲೇಷನ್ಶಿಪ್ ವಾಪಸ್ ಬರಬೇಕು ಅಂತ ಕ್ಲೇಮ್ ಮಾಡಿ, ಎನರ್ಜಿನ ಕ್ಲೇಮ್ ಮಾಡಿ, ಆ, ಆ, ಈ ಒಂದು ಡೇ ಟು ಟೈಮು, ಇವತ್ತಿನ ಡೇ ಟು ಟೈಮು ನೀವು ಮೆನ್ಷನ್ ಮಾಡಿ, ಐ ಕ್ಲೇಮ್ ದಿಸ್ ಎನರ್ಜಿ, ಐ ಕ್ಲೇಮ್ ದಿಸ್ ರಿಯೂನಿಯನ್, ಐ ಕ್ಲೇಮ್ ದಿಸ್ ರಿಲೇಷನ್ಶಿಪ್ಪು, ಐ ಕ್ಲೇಮ್ ದಿಸ್ ಬಾಂಡಿಂಗ್ ಬ್ಯಾಕ್. ಈ ರೀತಿ ಏನು ಬರುತ್ತೆ ಮನಸ್ಸಿಗೆ ಅದನ್ನು ನೀವು ಟೈಪ್ ಮಾಡಿ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಆ್ಯಂಡ್ ಮತ್ತೆ ಎನರ್ಜಿ ಎಕ್ಸ್ಚೇಂಜ್ ಮರಿಬೇಡಿ, ಲೈಕ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಮೆಂಬರ್ಶಿಪ್ ಕೂಡ ಜಾಯ್ನ್ ಆಗ್ಬೋದು, ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಎವ್ರಿ ವೀಕ್ ನಾನು ಪ್ರೇಯರ್ಸ್ ಮಾಡ್ತೀನಿ. ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿಬಿಟ್ಟು ನಾನು ಏಂಜಲ್ಸ್ಗೆ ಪ್ರೇಯರ್ಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಎನರ್ಜಿ, ಪ್ರೊಟೆಕ್ಷನು, ಗೈಡೆನ್ಸು ಎಲ್ಲ ಸಿಗ್ತಾ ಹೋಗುತ್ತೆ. ಎವ್ರಿ ಡೇ ನಿಮಗೆ ಪ್ರೊಟೆಕ್ಷನ್, ಗೈಡೆನ್ಸ್, ಒಳ್ಳೆ ಎನರ್ಜಿ, ಪಾಸಿಟಿವ್ ಎನರ್ಜಿ ಎಲ್ಲನೂ ಸಿಗುತ್ತೆ ನಿಮಗೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ ನೀವು ಚೇಂಜಸ್ನ ನೋಡೋಕ್ಕೆ ಶುರು ಮಾಡ್ತೀರಾ. ನಿಮ್ಮ ಲೈಫಲ್ಲಿ ಕಂಪ್ಲೀಟ್ ಪಾಸಿಟಿವ್ ಚೇಂಜ್ನ ನೋಡೋಕ್ಕೆ ಶುರು ಮಾಡ್ತೀರಾ. ಸೊ ಕೆಲವರು ಮೆಸೇಜ್ ಮಾಡ್ತಾರೆ, ಏನಕ್ಕೆ ಯಾವಾಗಲೂ ಅಂದರೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಪದೇ ಪದೇ ಏನಕ್ಕೆ ಹೇಳ್ತೀರಾ ಅಂತ. ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಲ್ವಾ. ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಇಂಟರ್ಯಾಕ್ಟ್ ಮಾಡ್ತೀರಾ, ಎಷ್ಟು ಕಮ್ಯುನಿಕೇಟ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಯಾವಾಗ ನೀವು ವಿಡಿಯೋನ ಶೇರ್ ಮಾಡ್ತೀರಾ ಬೇರೆಯವ್ರ ಜೊತೆ, ಅದು ಕೂಡ ಕೌಂಟ್ ಆಗುತ್ತೆ. ಬ್ಲೆಸ್ಸಿಂಗ್ಸ್ ಕೌಂಟ್ ಆಗುತ್ತೆ ನಿಮಗೆ. ನಿಮ್ಮ ಕೆಲಸ ಬೇಗ ಆಗುತ್ತೆ. ನೀವು ಯಾವಾಗಲೇ ಆಗಲಿ ನೀವು ಇಂಟ್ರ್ಯಾಕ್ಟ್ ಮಾಡಿಲ್ಲ ಅಂದರೆ ಅದು ಏನು ವರ್ಕೌಟ್ ಆಗೋದಿಲ್ಲ. ಇವಾಗ ನೀವು ಒಂದು ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೂ ಕೂಡ ಇಂಟ್ರ್ಯಾಕ್ಟ್ ಮಾಡಲೇಬೇಕು, ಮಾತಾಡಬೇಕು, ಫ್ರೆಂಡ್ ಅಲ್ವಾ. ಸೊ ಐಡಲ್ ಆಗಿ ನೋಡಿ, ಹ್ಯಾಂಗ್ ಮ್ಯಾನ್, ನಾನೇನು ಮಾಡಲ್ಲ, ಜಸ್ಟ್ ವಿಡಿಯೋ ಕೇಳಿಸ್ಕೊಂಡು ನಾನು ಹೋಗ್ತೀನಿ, ಲೈಕ್ ಮಾಡಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ, ಕಾಮೆಂಟ್ ಕೂಡ ಮಾಡಲ್ಲ, ಎನರ್ಜಿನೂ ಕ್ಲೇಮ್ ಮಾಡಲ್ಲ ಅನ್ನೋ ಹಾಗಿದ್ರೆ ಅದು ವರ್ಕ್ ಕೂಡ ಆಗೋದಿಲ್ಲ. ನೀವು ಎಫರ್ಟ್ ಹಾಕಲೇಬೇಕು ಅಲ್ವಾ. ನೀವು ಎಫರ್ಟ್ ಹಾಕಿಲ್ಲ ಅಂದರೆ ನಿಮಗೆ ರಿಸಲ್ಟ್ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಕೆಲವರು ಹೊಸಬ್ರು ವಾಚ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಇದು ಗೊತ್ತಿರಲ್ಲ, ಪ್ರೊಸೀಜರ್ ಗೊತ್ತಿರಲ್ಲ, ರಿಚುವಲ್ಸ್ ಗೊತ್ತಿರೋದಿಲ್ಲ, ಯಾವ ಥರ ಕ್ಲೇಮ್ ಮಾಡಬೇಕು ಅಂತ. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು, ಇದ್ರ ಬಗ್ಗೆ ಗೊತ್ತಿರೋರು, ಆಲ್ರೆಡಿ ಕ್ಲೇಮ್ ಮಾಡ್ತಾ ಇರೋರು, ಪ್ಲೀಸ್ ಇಗ್ನೋರ್ ಮೈ ಮೆಸೇಜ್. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅನಾಯಿಂಗ್ ಅನಿಸ್ಬೋದು ನಿಮಗೆ. ಐ ಆಮ್ ವೆರಿ ಸಾರಿ, ಬಟ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಫಾರ್ ದ ನ್ಯೂ ಸಬ್ಸ್ಕ್ರೈಬರ್ಸ್ ಅಲ್ವಾ, ಟು ಗೆಟ್ ದೇರ್ ವಿಶ್. ಎಸ್, ದ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ನೋಡಿ. ಟು ಗೆಟ್ ದೇರ್ ವಾಟ್ ದಟ್ ರಿಲೇಷನ್ಶಿಪ್, ಅವ್ರಿಗೆ ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಆ ಕನೆಕ್ಷನ್ ವಾಪಸ್ ಸಿಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದು ಸಿಗಬೇಕು ಅಂದರೆ ಯುನೋ ಅದು ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ, ಇದೇನೇ ಸಾಕ್ಷಿ. ಸೊ ನೀವು ಯಾವಾಗ ಎನರ್ಜಿನ ಕ್ಲೇಮ್ ಮಾಡ್ತೀರಾ, ಖಂಡಿತವಾಗ್ಲೂ ನಿಮಗೆ ಆ ಒಂದು ಕನೆಕ್ಷನ್ ವಾಪಸ್ ಸಿಗುತ್ತೆ, ಆ ಒಂದು ರಿಲೇಷನ್ಶಿಪ್ಪು ಮತ್ತೆ ಸರಿ ಹೋಗುತ್ತೆ. ಮತ್ತೆ ನಿಮ್ಮ ಪರ್ಸನ್ ಜೊತೆ ನೀವು ಮಾತಾಡ್ತೀರಾ, ಆ ಪರ್ಸನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮತ್ತೆ ಆ ಒಂದು ಬಾಂಡಿಂಗ್ ಮತ್ತೆ ಶುರುವಾಗುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಮೆಸೇಜ್ನ ಇಗ್ನೋರ್ ಮಾಡಬೇಡಿ, ಈ ಒಂದು ಎನರ್ಜಿ ಕ್ಲೇಮ್ನ ಇಗ್ನೋರ್ ಮಾಡಬೇಡಿ, ಖಂಡಿತವಾಗ್ಲೂ ಮಾಡಿ. ಮತ್ತು ಎಸ್, ಯು ವಿಲ್ ಗೆಟ್ ದಟ್ ಸಕ್ಸಸ್. ಏಸ್ ಆಫ್ ಕಪ್ಸ್. ಸೊ ಯಾಕಂದರೆ ಇದು ಒಂದು ಡಿವೈನ್ ಕನೆಕ್ಷನು, ಡಿವೈನ್ ರಿಲೇಷನ್ಶಿಪ್ಸು. ಇದು ಸುಮ್ಮನೆ ಹಾಗೆ ಆಗಿಬಿಟ್ಟಿಲ್ಲ. ಈವನ್ ಅದು ಒಂದು ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು, ಪ್ಯೂರ್ ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು. ಅವರು ನಿಮ್ಮ ಸೋಲ್ ಫ್ಯಾಮಿಲಿ ಆಗಿರ್ಬೋದು, ಸೋಲ್ ಮೆಂಬರ್ ಆಗಿರ್ಬೋದು. ಕೆಲವೊಂದು ವಿಚಾರಗಳಿಂದ, ಕೆಲವೊಂದು ಡಿಫ್ರೆನ್ಸಸ್ಸಿಂದ ದೂರ ಆಗಿದ್ದೀರಾ, ಬಟ್ ಆದರೆ ಈ ಒಂದು ಕನೆಕ್ಷನ್ನು ನೀವು ಅವ್ರ ಜೊತೆ ಹಂಚ್ಕೊಂಡಿದ್ದ ಟೈಮು ಅದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಅದು ಮತ್ತೆ ವಾಪಸ್ ಸಿಗಬೇಕು, ಆ ಒಂದು ಪ್ರೀತಿ ಮತ್ತೆ ಸಿಗಬೇಕು ಅನ್ನೋ ಹಾಗಿದ್ರೆ ನೀವು ಎನರ್ಜಿನ ಕ್ಲೇಮ್ ಮಾಡಿ. ಎಸ್, ಯು ಆರ್ ಲುಕಿಂಗ್ ಫಾರ್ ದಿಸ್ ರೈಟ್ ಪರ್ಸನ್. ಈ ಪರ್ಸನ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಇವರಿಂದ ನಿಮಗೆ ತುಂಬ ಚೇಂಜಸ್ ಬಂದಿದೆ ಲೈಫಲ್ಲಿ. ಹೌದಾ ಇಲ್ವಾ ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾಕೆ ಇವರು ಇಷ್ಟು ತುಂಬ ಇಂಪಾರ್ಟೆಂಟು ಕಾಮೆಂಟಲ್ಲಿ ತಿಳಿಸಿ. ಬಿಕಾಸ್ ನೀವು ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ, ಇಷ್ಟು ಇಂಟ್ರೆಸ್ಟಿಂಗಿಂದ ವಾಚ್ ಮಾಡ್ತಿದ್ದೀರಾ, ಕ್ಲೇಮ್ ಮಾಡ್ತಿದ್ದೀರಾ ಎನರ್ಜಿನ ಅಂದರೆ ಖಂಡಿತವಾಗ್ಲೂ ಈ ಪರ್ಸನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ನೀವು ಕೊಡ್ತಾ ಇರುವಂತಹ ಇಂಪಾರ್ಟೆನ್ಸು, ನೀವು ಅವ್ರನ್ನ ಕ್ಲೇಮ್ ಮಾಡ್ತಾ ಇದ್ದೀರಾ, ಇದು ಖಂಡಿತವಾಗ್ಲೂ ಅವ್ರಿಗೆ ರೀಚ್ ಆಗೇ ಆಗುತ್ತೆ. ಅವ್ರ ಕಡೆಯಿಂದ ಅಟ್ಲೀಸ್ಟ್ ನಿಮ್ಗೊಂದು ಟೆಕ್ಸ್ಟ್ ಬರ್ಬೋದು, ಫೋನ್ ಕಾಲ್ ಬರ್ಬೋದು, ಮೆಸೇಜಸ್ ಬರ್ಬೋದು. ಅದು ಬಂದಿದ ತಕ್ಷಣ ಇಮಿಡಿಯೇಟಾಗಿ ಬಂದು ಕಾಮೆಂಟಲ್ಲಿ ತಿಳಿಸಿ, ನನಗೆ ಮರಿಬೇಡಿ. ಹಾಗೆ ಮೆಂಬರ್ಶಿಪ್ನ ಜಾಯಿನ್ ಆಗಿ, ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಎವ್ರಿ ಡೇ ಯು ವಿಲ್ ಗೆಟ್ ದಟ್ ಎನರ್ಜಿ, ಹೈ ವೈಬ್, ಪಾಸಿಟಿವ್ ಎನರ್ಜಿ. ನಿಮ್ಮದು ಏನಾದರೂ ಬ್ಲಾಕೇಜಸ್ಸು, ನೆಗೆಟಿವಿಟಿ ಏನಾದರೂ ಇದ್ದರೆ ಅದೆಲ್ಲ ಕ್ಲಿಯರ್ ಔಟ್ ಆಗ್ತಾ ಹೋಗುತ್ತೆ.
ನೈಟ್ ಆಫ್ ಪೆಂಟಿಕಲ್ಸ್, ಎಸ್ ದೇ ಆರ್ ಕಮಿಂಗ್ ಟುವರ್ಡ್ಸ್ ಯು. ಅವ್ರು ನಿಮ್ಮ ಕಡೆ ಬಂದೇ ಬರ್ತಾರೆ, ನಿಮಗೆ ನಿಮ್ಮ ಜೊತೆ ಮಾತಾಡ್ತಾರೆ. ನೀವು ವೇಟ್ ಮಾಡ್ತಾ ಇದ್ರಿ ಇಷ್ಟು ದಿನಗಳ ಕಾಲ ಈ ಒಂದು ರಿಲೇಶನ್ಶಿಪ್ ಮತ್ತೆ ಈ ಒಂದು ಬಾಂಡಿಂಗ್ ಮತ್ತೆ ಸರಿ ಹೋಗಬೇಕು ಅಂತ. ಎಸ್ ದೇ ಆರ್ ಕಮಿಂಗ್. ಇದು ಒಂದು ಅಶ್ಯೂರೆನ್ಸ್. ನೈಟ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸೊ ದೇ ಆರ್ ಆಲ್ಸೋ ವೇಟಿಂಗ್ ಫಾರ್ ಯು ಟು ಕ್ಲೇಮ್ ದೆಮ್. ಓಕೆ, ಸೊ ಖಂಡಿತವಾಗ್ಲೂ ಕ್ಲೇಮ್ ಮಾಡಿ. ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಬಿಕಾಸ್ ತುಂಬ ಜನ ಸಫರ್ ಮಾಡ್ತಾ ಇರ್ತಾರೆ, ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಕನೆಕ್ಷನ್ನು ಮಿಸ್ ಆಗಿಬಿಟ್ಟಾಗ ಅದರಲ್ಲಿ ಡಿಪ್ರೆಷನ್ಗೂ ಕೂಡ ಹೋಗ್ಬಿಟ್ಟಿರ್ತಾರೆ. ಸೊ ಆದಷ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದನೂ ಕೂಡ ನಿಮ್ಮ ಕೆಲಸ ಬೇಗ ಆಗುತ್ತೆ. ಯು ವಿಲ್ ಗೆಟ್ ದಟ್, ಬಿಕಾಸ್ ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡೋದ್ರಿಂದ ನಿಮಗೂ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.